ನಾನಿವತ್ತು ಮಸಾಲ ಓಟ್ಸ್ ಇನ್ನೊಂದು ಸ್ವಲ್ಪ ಇತ್ತು, ಬಟ್ ಅದ್ರೊಳಗೆ ಹುಳಿ ಇರ್ತೈತಿ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಹುಳಿ ಇಷ್ಟ ಆಗಂಗಿಲ್ಲ. ಈಗಿಲ್ಲ ಎಣ್ಣೆ ಇಟ್ಟೇನೆ ಕಾಯಕ್ಕೆ. ಟೊಮೆಟೊ ಹಾಕ್ಲಾ ಬೇಡ ಅಂತ ಯೋಚನೆ ಮಾಡಕ್ಕೆ. ನಮ್ಮ ಯಜಮಾನ್ರು ಊಟಕ್ಕೆ ಬಂದ್ರೆ ಪಾಪ ಅವ್ರಿಗಿನ್ನೂ ನಾನು ಏನೂ ರೆಡಿ ಮಾಡಿಲ್ಲ. ಸಾರಿ ದಿನ ಹಿಂಗೆ ನಾನು ಅವ್ರು ಅಂಥದ್ದೆಲ್ಲ ತಿನ್ನಲ್ಲ ರೀ. ಮಸಾಲ ಓಟ್ಸ್ ಗಿಡ್ಸ್ ಏನಂತ ರೊಟ್ಟೆ ಅದ ನೋಡಿ, ತಂಗೋ ರೊಟ್ಟಿ ಪಲ್ಯ ಮಾಡಿಲ್ಲ. ತೊಗರಿ ಕಾಳಿನ ಪಲ್ಯ ಮಾಡಿದ್ರೆ ಪಲ್ಯ ಡೊನ್ಗಾಯಿ ತಂದೀವಿ. ಡೊನ್ಗಾಯಿ ಹಚ್ಚ ಮನೆಗೆ ಕೊಡಬೇಕು, ಸದ್ಯಕ್ಕೆ ನಾನು ಮಾಡೋಂಗಿಲ್ಲ. ಇದು ಕೊಬ್ಬರಿ ಹಸಿ ಕೊಬ್ಬರಿ, ಅದು ಕರ್ಚಿಕಾಯಿ ಮಾಡಿದ್ವಿ ನಿನ್ನೆ. ಎಷ್ಟು ಮಸ್ತಾಗ ಜ್ಯೂಸಿಯಾಗಿ. ಬೇಡ ಈಚೆ ಕಡೆ ತಿಂತಾನೆ ಮತ್ತು ಇದನ್ನ ನಾಯಿ ಆಚೆ ಕಡೆ ತಿನ್ನೋದೇನು. ನಾನು ಬ್ಲಾಕಿಗೆ ಹಾಕ್ತೀನಿ. ಬ್ಲ್ಯಾಕಿಗೆ ಹಾಕ್ತೀಯಾ? ಇದನ್ನು ಮಾಡಿ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟರೆ ಅದನ್ನು ನಾನು ಅಂದ್ಕೊಂಡಿದ್ನಿ ಮುಂಜಾನೆ ನಾಷ್ಟಕ್ಕೆ. ಬಟ್ ಅವರು ತಿನ್ನಲಾರ್ದ ಹಂಗೆ ಹೋದ್ರೆ ಅವ್ರಿಗೇನೋ ಇದಿಷ್ಟ ಆಗಂಗಿಲ್ಲ ಅಂತ. ನನಗೂ ನೀನು ತಿನ್ನಕ್ಕೆ ಹೋಗಬೇಡ ಅಂತಂದ್ರೆ ಇದು ಹೌದು, ಇದು ರೆಡಿಮೇಡ್ ಇರ್ತೈತಲ್ಲ ತರಬಾರ್ದು. ಬಟ್ ಯಾವಾಗಲೂ ಅದ್ರಷ್ಟು ತಿನ್ನೋಕೆ ಏನೂ ತೊಂದರೆ ಇರೋಂಗಿಲ್ಲ, ಮತ್ತು ಯಾವುದೇ ಕಲರ್ ತಿರೋಂಗಿಲ್ಲ. ಆದರೆ ಆಲ್ರೆಡಿ ಇದ್ರೊಳಗೆ ಎಲ್ಲ ತರಕಾರಿ ಹಾಕಿರ್ತಾರಲ್ಲ, ಅದು ಇಷ್ಟು ದಿನ ಅಂತ ಇರತ್ತೆ. ಹಾಗಾಗಿ ಈಗ ಮಾಡಿಬಿಟ್ರಾತಂತೆ ಮಾಡಿ ಅವ್ರು ತಿಂತಾರಂಥೇಳಿ. ಅವ್ರು ತಿನ್ನಲ್ಲ ಅಂತಂದ್ರೆ ಹಂಗೆ ಹೋದ್ರಿ. ಈಗ ಸದ್ಯಕ್ಕೆ ನಾನು ಬಿಸಿ ಬಿಸಿದ ಓಟ್ಸ್ ಹಾಕೊಂಡು ತಿಂತೀನಿ, ಬಾಯಿ ತಿನ್ನೋಣಂತ. ಈಗ 2 ಸಲ ಮಾಡಿದ್ರೆ ಕೆಂಪು ಖಾರ ಹಾಕಿ ಖಾರದ ಪೌಡರ್ ಹಾಕಿ ಮಾಡಿದ್ನಲ್ಲ, ಮಸ್ತಾಗಿತ್ತು. ಕಲರ್ ಚೇಂಜ್ ಬಂದಿತ್ತು. ಈಗ ಹಸಿ ಮೆಣಸಿನ್ಕಾಯಿ ಹಾಕೇನಲ್ಲ, ಆಮೇಲೆ ಇದು ಬಿಸಿ ಬಿಸಿ ತಿನ್ನೋಕಷ್ಟು ರುಚಿ ನೋಡ್ರಿ. ನನ್ನ ಪ್ರಕಾರ ನನಗೆ ಆರ್ತಂದ್ರೆ ತಿನ್ಬೇಕಂತ ಅನ್ಸಂಗಿಲ್ಲ, ಅಂದರೆ ಅಷ್ಟು ರುಚಿ ಬರೋಂಗಿಲ್ಲ. ಇದ್ರೊಳಗೆ ತುಪ್ಪ ಹಾಕೊಂಡು ಬ್ಯಾಟಿಂಗ್ ಮಾಡೋಕ್ಕಾದ್ರೆ ಅಬ್ಬಬ್ಬಬ್ಬ ಬಾಯ ಜೋಳ ನೀರು ಬರಾಕತ್ತವ. ಸದ್ಯಕ್ಕೆ ಇಲ್ಲೇ ಇಡ್ತೇನೆ. ನೀವು ನಮ್ಮ ಕೋಳಿಗಳು ಅಂದದವಲ್ರಿ, ಕೋಳಿದೊಂದು ಕಾಟ ಇಷ್ಟೇ ಇಟ್ರ. ಯಾಕಂದ್ರೆ ಬಿಸಿ ಇತ್ತಂದ್ರೆ ನಮ್ಮ ದೇವಿ ಬರ್ತಾಳೆ. ಈಗ ಬಂದು ಅವಕ್ಕೆ ಇಷ್ಟಪಡ್ಕೊಂಡು ತಿಂತಾಳೆ. ಇದು ಒಲಿ ಎಲ್ಲ ಮುಚ್ಚಿಟ್ಟಿದ್ವಿಲ್ಲ, ಹಾಗಾಗಿ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟೈತಿ. ಮನೇಲೆ ಸಾರಿಸ್ಕೊಂಡೇನೆ, ಆದರೂ ಅದು ಬಿರುಕು ಬಿಟ್ಟೈತಿ. ಬರೀ ನಾಷ್ಟ ಮಾಡೋಣಂತ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಓಟ್ಸ್. ಸ್ವಲ್ಪ ಆರಲಿ. ಕೊಬ್ಬರಿ, ಟೊಮೆಟೊ, ಗಜ್ಜರಿ ಎಲ್ಲನೂ ಇರ್ತೈತೆ. ಮಸಾಲೆ ಓಟ್ಸ್ ಅಂತಂದ್ರೆ ರೆಡಿಮೇಡ ಇದು ಅಂದ್ರೆ ನಾನು ಮತ್ತೆ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಆಗಲಿ ಅಂತೇಳಿ ಎಲ್ಲನೂ ಹಾಕಿರ್ತೇನೆ. ಈಗ ಉಪ್ಪಿಟ್ಟು ಮಾಡೋಬೇಕಾದ್ರೆ ಹೆಂಗೆ ಒಗ್ಗರಣೆ ಕೊಟ್ಕೋತಿಲ್ಲ ಹಾಗೆಲ್ಲ. ಒಣ ಕೊಬ್ಬರಿ ಎಲ್ಲನೂ ಇರುತ್ತೆ ಇದ್ರೊಳಗೆ. ಟೇಸ್ಟ್ ಅಂತೂ ಸೂಪರಾಗಿರ್ತೈತಿ. ಯಾರಾದ್ರೂ ಒಂದ್ಸಲ ತಿಂದಿಲ್ಲ ಅಂತಂದ್ರೆ ಸ್ಮಾಲ್ ಪ್ಯಾಕೆಟ್ ತರಿಸ್ಕೊಡ್ರಿ, ಜಾಸ್ತಿ ಆಕೈತಿ. ಇದು ನಾನು ದೊಡ್ಡ ತಂದಿದ್ದೆ, ಹಾಗೆ ಸಣ್ಣ ಪ್ಯಾಕೆಟ್ ಒಂದು ಸಲ ಆಗೋಷ್ಟು ಅಷ್ಟ ತರಿಸ್ಕೊಂಡು ಮಾಡ್ಕೊತೀನಿ ರೀ.
ಬಿಸಿನೀರು ಕಾಸಿ ಅದ್ರೊಳಗೆ ಮಿಕ್ಸ್ ಮಾಡಿ ಹೆಂಗೂ ತಿನ್ಬೋದು. ಖಾರ ಉಪ್ಪ ಜಾಸ್ತಿ ಇಷ್ಟಪಡದೆ ಇರೋರು, ಬಟ್ ನಮ್ಮ ಥರ ಖಾರ ಉಪ್ಪ ಜಾಸ್ತಿ ತಿನ್ನೋರು ಮತ್ತು ಎಕ್ಸ್ಟ್ರಾ ಹಾಕ್ಕೋಬೇಕಾಕೈತಿ. ನಾಷ್ಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಹೊಸ ಕಲೆಕ್ಷನ್ ಬಂದವು, ಸ್ವಲ್ಪ ಅದನ್ನಟ್ಟು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡ್ಕೋಬೇಕು. ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೇಕು. ಇವತ್ತು ಇನ್ನೂ ಒಂದು ಕಾಲ್ ಇನ್ನೂ ರಿಸೀವ್ ಮಾಡಿಲ್ಲ. ಮೆಸೇಜ್ ಅಂದರೂ ಕಂಟಿನ್ಯೂ ಬಂದಿರ್ತಾವೆ. ಇಲ್ಲಿ ಬಂದಂದ್ರೆ ನಂಗೆ ನೆಟ್ವರ್ಕ್ ಬರೋಂಗಿಲ್ಲ, ಅದೊಂದು ಸಮಸ್ಯೆ. ಟೈಮ್ ಬಂದು ಟೈಮ್ ಬಂದು 10:30 ಆಯ್ತು. ಫೋನ್ ಹಿಡ್ಕೊಂಡ್ರೆ ಯಾವ ಕೆಲಸನೂ ಆಗಂಗಿಲ್ಲ. ಚಪ್ಪಲ್ ಹಾಕ್ರಿ. ಇಲ್ಲೇ ಹೋಗಿಮ್ ಇವತ್ತು. ಇದು ಆ ಕೋಳ ನೋಡಿ, ಈ ಕೋಳ ಕರ್ಕೊಂಡು ಇದನ್ನ ಮೇಯಿಸ್ಬೇಕಿಲ್ಲ ಮರಿ, ಆ ಕೆರೆ ಕೋಳ ಕರ್ಕೊಂಡು ಮೇಯ್ಸಾಗದೈತೆ ನಮ್ಮೂರು. ನಾನು ಕಲ್ಸ ಗುಂಜಾ ಅಷ್ಟ ತಿಂತಾನೆ. ಹಾಂ, ಉಪ್ಪಿಲಿ ಏನು ತಿನ್ಬೇಕು? ಅಕ್ಕಿನ ತಿನ್ಬೇಕು. ಅದು ತಪ್ಪಿದ್ರು ಮರಿ ಇರ್ತಿದ್ವಿ. ಇದೆಲ್ಲ ಮರಿ ತಪ್ಪಿಸ್ಬೇಕು. 3 ಈಗ ಅಲ್ಲೇ ಇರ್ಲಿ ಬಿಡು. ದಿನ ಹೋಗೇ ಬಿಡ್ತೈತೆ. ನಮ್ಮ ಚಾರ್ಲಿ ಇಲ್ಲಲ್ಲ, ಅಕ್ಕಿ ಆಗಿಟ್ಬಿಡು. ಅಕ್ಕಿ ಆಗಿಲ್ಲ ಹೋದ್ಲಿ. ಗೌರಿ ಮಮ್ಮಿ ನೆಲ್ಲಿಕಾಯಿ ಎಷ್ಟಾಗ್ಯಾವ? ನಾವೀಗ ಕಿರ್ಸ್ಗನಿ ತೊಗೊಂಬರಕಂತೇಳಿ ಹೊಂಟೇವಿ. ಬರ್ರಿ ಹೋಗೋಣಂತ. ಕಿರ್ಸ್ಗಾಲಿ ಏನೇನು ಅಂತಾರೆ, ಒಂದು ಕಡೆ ಅಂತಾರೆ ಕಿರ್ಸ್ಗಾಲಿ ಅಂತೇಳಿ. ಒಂದು ಕಬ್ಬಿನೊಳಗೆ ಆಗೈತಿ. ನಮ್ಮ ಮನೆಯವ್ರು ಕಿತ್ತು ಹೋಗಿತಾರ. ಇಲ್ಲೆಲ್ಲ ನಮ್ಮ ಗೌರಿ ಕಬ್ಬು ಮಮ್ಮಿ ಬಾನ ಈಗ ನೋಡಿ ಬಂದೀನಿ. ಕೈಲೆಲ್ಲ ಕಿತ್ತರೆ ಬರ್ತೈತಿದು. ಸುಮ್ಮನೆ ತಿಳ್ಬೇಕು. ನೀರು ನಮ್ಮ ಚಾರ್ಲಿ ಆಯಿ ಮಾರಾಕತ್ತೈತಿ. ಎಲ್ಲ ಹೋದ್ರಿ ಇವ್ರು ಅಂತ ಸೊಪ್ಪು ನೋಡ್ರಿ ಇಷ್ಟಕ್ಕೊಂದು ಕಿರಿಸ್ಗಾನಿ. ಇದು ಹಾಂ ಕ್ಲಿಯರಾಗಿ ಬರಾಗ್ತದ ಸೊಪ್ಪು.
ಈ ಸಂತ್ಯಾಗ ಇರೋದೇ ಇಲ್ಲ ಅಂತ. ಸಂತ್ಯಾಗ ಇರ್ತತಿ, ಹೈಬ್ರಿಡ್ ಇರ್ತತಿ. ಇದ್ರ ಬೀಜ ಸಿಗ್ತಾವ, ಅದು ಉದ್ದಕ್ಕೆ ಬೆಳ್ಕೊಂಡು ಹೋಗಿರ್ತತಿ. ಇದು ಹೆಂಗೆ ಇರ್ತತಿ ನೋಡಿ ಜವಾರಿ, ಮಸ್ತ್ ಇರ್ತೈತಿ. ಹೌದು, ಈಗೇನು ಇಲ್ಲೇ ಇಲ್ಲ ಅಂತ ಸಂತ್ಯಾಗ ಅವ ಅಂದ್ಲ. ಕರ್ಸ್ಕನೆ ಇದು ಮೆಂತೆನೂ ಇಲ್ಲ ಅಂತ. ಮೆಂತೆನೂ ಇಲ್ಲ ಅಂತ. ತುಟ್ಟಿ ಹಂಗಾರೆ ಮೆಂತೆ ಇದು. ಮೆಂತೆನೂ ಇಲ್ಲ ಅಂತ. ಕೊತ್ತಂಬರಿ ಐತಂತ 10 ರೂಪಾಯಿ ಹಾಕೊಂಡು ಸುಡು ಅಂತ. ಕೊತ್ತಂಬರಿ ತುಟ್ಟೈತಿ. ನಮ್ದು ರೇಟಿಗೆ ಹತ್ಬೇಕು, ಹಂಗೆ ರೇಟಿಗೆ ಹತ್ತಂದ್ರೆ ಚಲೋ ಹತ್ತೈತಿ. ನಾ ಚಪ್ಪಲ್ ಹಾಕೊಂಬಂದಿದ್ದೀನ. ಕಿಡ್ಸ್ಗನ ಎಷ್ಟು ಮದ ಅಂತತ್ತು. ಈಗ ಅಷ್ಟಾಗಿತ್ತು. ಸಂಜೆಗೆ ಏನು ಮಾಡ್ತೇವೆ ಅಡುಗೆ? ಒಂದು ವಾರ ಹೋಗೋಣ ಮಾರಕ್ಕೆ. ಮೆಂತೆನೂ ಹಾಕ್ಬೇಕಿತ್ತು ನಾವು ಭಾಳಷ್ಟು. ಮೆಂತೆರಿ ಮೆಂತೆ ಕೋತಂಬರಿ ಅಂತೇಳಿ. ಎರಡು ಸಲ ಅದು ಬೀಳ್ತಿದ್ನ. ಇಷ್ಟಕ್ಕೊಂದ ಕಿರ್ಸ್ಕನ್ನಿ ಮತ್ತೊಂದು ಇಟ್ಟು ಕೊತ್ತಂಬರಿ ಕಿತ್ಕೊಂಡು ಹೊಂಟೀವಿ. ಇವಾಗ ಸಂಜೆಗೆ ಬಿಸಿ ರೊಟ್ಟಿ ಕಿರ್ಸ್ಕೊಂಡು ಪಲ್ಯ ಮಾಡ್ಕೊಂಡು ತಿಂದ್ರೆ ವಾವ್ ಸೂಪರ್. ಮೆಣಸಿನ್ಕಾಯಿ ಹೊರಗೆ ಮಾಡಲಿ ಇವತ್ತು ರೊಟ್ಟಿ ಕಟ್ಟಿಗೆಲ್ಲ ಇಟ್ಕೋಬೇಕು. ಹಂಗಾರ ರಾತ್ರಿ ಊಟದ ಅಡುಗೆ ಹೊರಗೆ ಮಾಡೋದಾದ್ರೆ ಹೊರಗೆ ಮಾಡಬೇಕು. ಇವತ್ತಿನ ಲಾಗ, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಚಾರ್ಲಿ ನೋಡಕ್ತ ನೋಡ್ರಿ ಮಗ, ಮಂಗ್ಯನ ಮಗ. ಏನ ನಾವು ಹೊಲ್ದಾಗ ಹೋದ್ರೆ ಬಿಡ್ರಿ ಅಂತ ಬಾಯ್ ಮಾಡಾಕತ್ತಿತ್ತು. ಅದು ನಮ್ಮ ಯಜಮಾನ್ರು ಬಂದರು. ನಮ್ಮ ಸೀರೆಗಳು ಇವಿಷ್ಟು ಪ್ಯಾಕ್ ಮಾಡ್ಬೇಕಾ? ಅಯ್ಯೋ ಬಟುರ್ಕಿ, ಹಾಂ ಹೌದು ಕೊಡಬೇಕು. ಲವ್ ಯು ವೆಂಕಟೇಶ, ಲವ್ ಯು. ಏನೇನೋ ಜಾಸ್ತಿ ತಂದಿಲ್ಲ. ಲವ್ ಯು ಪುಟ ನಿನಗೂ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಮುಂಜಾನೆ ಹೇಳುತ್ತಲೇ ನಮ್ದು ಔಟ್ಡೋರ್ ಕಿಚನ್ನಾಗನ್ನ ಎಲ್ಲ ಅಡುಗೆ ರೆಡಿ ಆಗತೈತಿ. ಈಗ ನಮ್ಮ ಮನೆಯವ್ರು ನೀರು ತುಂಬ್ಯಾರ. ಬರೀ ಹಾಲು ಕಾಸ್ಕೊಂಡ ನಮ್ಮ ಯಜಮಾನ್ರಿಗೆ ಚಹಾ ಕಾಸಿ ಕೊಡೋಣಂತ. ರೊಟ್ಟಿನ ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡೋಣ. ಇದ್ರಾಗಿನ ಎಲೆ ತೆಗೆದು ಎಲೆನ ಖಾಲಿ ಮಾಡಿ ಅದ್ರೊಳಗೇನು ಬ್ಲಾಕಿ. ಹಾಯ್, ಗುಡ್ ಮಾರ್ನಿಂಗ್. ಇದಿಷ್ಟು ಡ್ರಿಪ್ಪಿನ ಪೈಪ್ ನೋಡ್ರಿ. ನಿನ್ನೆ ಹೇಳಿದ್ದೆ, ನಾನು ಮರ್ತೇನೆ. ನೀವು ಮಾಡಬೇಕು ಯಜಮಾನ್ರೇ. ಒಲೆ ಸಾರಿಸ್ಕೊಂಡು ಒಲೆ ಪೂಜೆ ಮಾಡ್ಕೊಂಡು ಒಲೆ ಹೊತ್ಸೇನಿ. ಈಗ ಸದ್ಯಕ್ಕೆ ಹಾಂ, ಯಾರಿಗಿಲ್ಲ ಯಾರಿಗುಂಟು ಈ ಅದೃಷ್ಟ? ರುಕ್ಮಿಣಿಗುಂಟು. ವೆಂಕಟೇಶ, ಹಾಲು ನೋಡ್ಕೊತಿರ್ತಿ. ನಾ ಒಳಗೆ ಹೋಗಿ ಕಸ ಗುಡಿಸಿ ಬಗ್ಲ ತೊಳೆದು ರಂಗೋಲಿ ಹಾಕಿ ಬರ್ತೇನೆ. ನಮ್ಮ ಯಜಮಾನ್ರು ಅಲ್ಲಿ ಹೊಂಟ್ರೆ ಏನೋ ಒಂದು ಬಂಡ ಧೈರ್ಯದ ಮ್ಯಾಗ ಹೊಂಟೇನೆ ನಾನು. ಎಲ್ಲಿ ಹೇಳ್ರಿ? ಒಳಗಿನ ಮನೆಗೆ. ಒಳಗಿನ ಬ್ಲಾಕಿ ಹೋಗೋ ಮುಂದೆ ಬರೋ ಮುಂದೆ ಕಾಲು ಬಡಿಸ್ಕೊಂತ ಏನು ನಿಂದ? ನಮ್ಮ ಬ್ಲಾಕಿ ಕಾಲು ಬಡ್ದು ಅದನ್ನು ಸಾಮಾಡ್ಗೊಡ್ದು ಅದ್ರ ಮೈಯಾಗಿನ ಕೂದಲ
ನಮ್ಮ ನೀವ್ರೇನು ಟೆಡ್ಡಿ ಇಟ್ಟಾರಿಲ್ಲ ಒಂದ. ಓಯ್ ಟೆಡ್ಡಿ, ಲೇಟಾಗಿ ಎದ್ದೀನಿ ರೀ ಇವತ್ತು. ಪ್ಯಾಷನ್ ಫ್ರೂಟ್ ಇಲ್ಲೇ ಕೆಲಸ. ವೆಂಕಟೇಶ, ಇಲ್ಲೇ ಅದೇ ಕಸ ತೆಗಿಯಾಕತ್ತಿ? ಹಾಂ, ನನ್ನ ಗಂಡ ಎಲ್ಲೋ ಹೋಗ್ಯಾರ ಅಂತ ನಾನು ಅನ್ಕೊಂಡೆ. ಅವ್ರು ಕಸ ತೆಗಿಯಾಕತ್ತಾರ. ಕಸ ನೋಡಿನೇ ಇಲ್ಲ, ಅವ್ರು ಸಿಕ್ಕಾಬಿಟ್ಟು ಕಸ ಬಿಟ್ಟೈತಿ. ನೀರೆಲ್ಲ ಸುಟ್ಟು ಹೋಗ್ಬಿಟ್ಟವು. ಇಟ್ಟೀನಿ ನೀರು ಕಾದು ಆರಿದವ್ರಿಗೆ ಕಟ್ಗೆ ಸುಟ್ಟು ಖಾಲಿ ಮಾಡಕತ್ತೀನಿ ನಾನು. ನೀರು ಹಾಕ್ಕೊಂಡ್ರಿ. ಇಲ್ಲೇ ಹಿಟ್ಟನ್ನು ಸನ್ಸ್ಕೊಂಬಂದಿಟ್ಟೇನಿ. ಇವತ್ತು ಹೊರಗೆ ರೊಟ್ಟಿ ಮಾಡ್ತೀನಿ. ಇಲ್ಲೊಂದಿಷ್ಟು ಪ್ಯಾಕಿಂಗ್ ಮಾಡಿಟ್ಟೇವಿ. ಇದು ನಮ್ದು ಸಾರಿ ಕಾಣಿಸ್ತಾ, ಇದು ನಮ್ದು ಇದು ಸಾರಿ ಫೇಜ್ ನೋಡ್ರಿ, ಕೃಷ್ಣವೇಣಿ ಸಾರಿ ಅಂಥೇಳಿ ಇನ್ಸ್ಟಾ ಪೇಜ್ ಐತಿ. ಯಾರಿಗಾದ್ರೂ ಗೊತ್ತಿರಲಿಲ್ಲ ಅಂದ್ರೆ ಫಾಲೋ ಮಾಡ್ಕೊರಿ. ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ ಕೂಡ ಐತಿ. ಇವನಿಷ್ಟು ಒಬ್ಬರಿಗೆ, ಇವನಿಷ್ಟು 10 ಪೀಸ್ ಅದಾವೆ. 10 ಪೀಸ್ನೂ ಒಬ್ಬರಿಗೆ ಕಳಿಸ್ಬೇಕಾ. ಇವನಷ್ಟು ಇವತ್ತು ನಮ್ಮ ಮನೆಯವ್ರು ಹೋಗ್ತಾರಲ್ಲ, ಕೊಟ್ಟು ಹೊಸ ಸ್ಟಾಕ್ ಬಂದೈತಿ, ತೊಗೊಂಬರ್ತಾರೆ. ಸದ್ಯಕ್ಕೆ ಇಷ್ಟು ಕಲೆಕ್ಷನ್ ಅದಾವ, ಕಾಣಿಸ್ತೈತಿಲ್ಲ. ಸಾರಿ, ಟೈಮ್ ಭಾಳ ಆಗೈತಿ. ಜಲ್ದಿ ಹೇಳ್ಬೇಕಂದ್ರೆ ಹೇಳೋಕ್ಕಾಗಂಗಿಲ್ಲ. ಇಲ್ಲೇ ಮಜ್ಜಿಗೆ ಕಡ್ದಿಟ್ಟೇನಿ. ಎಣ್ಣೆ ತೆಗಿಬೇಕು ಇನ್ನೊಂದಿಟ್ಟು ಕಡ್ದು. ಲೈಟ್ ಅರ್ಶಿನ ಹಂಗಾಗಿ ವಿಡಿಯೋ ಕ್ಲಾರಿಟಿ ಬರೋಲ್ತ. ನಮ್ಮ ಮನೆಯವ್ರ ಕೈಲಿದ್ದ ವಯಸ್ಸು ಹೋಗ್ಬೇಕೀಗ. ಯಾಕೆ ಗೊತ್ತೇನ್ರಿ, ಬಾಳೆಹಣ್ಣು ಒಯ್ಯೋನವ್ರಿಗೆ ಇನ್ನೂ ಸ್ವಲ್ಪ ಬಿರ್ಸದ ಅಂತ ಅನಿಸ್ತೈತಿ. ಬಾಳೆಹಣ್ಣು ಇವು ನೀರು ನಮ್ಗೆ ಅವ್ರಿಗೆ 2 ಬಾಳೆಹಣ್ಣು ಕೊಟ್ಟು ಸಮಾಧಾನ ಪಡಿಸಿ ಬಂದ ರೊಟ್ಟಿ ಮಾಡೋದು. ನಾನು ಇವತ್ತು 1-2 ವಿಡಿಯೋ ಶೂಟ್ ಮಾಡಿ ವಿಡಿಯೋ ಹಾಕಿ ಆಮ್ಯಾಗ ಕಸ ತೆಗಿಬೇಕಂತ ಅಂದ್ಕೊಂಡೇನಿ. ನೋಡೋಣಂತ. ನಮ್ಮ ಮನೆಯವರಿರಲ್ಲ, ಕಸ ತೆಗೆದು ಅವ್ರಿಗೆ ಸರ್ಪ್ರೈಸ್ ಕೊಡೋದು. ಚಪ್ಪಲಿಲ್ದ ಬಂದೆ ನೋಡಿ. ಕಟ್ಟಿನ ಇದನ್ನ ಗೌರಿ, ಶಪ್ಪ ದೇವ್ರಿ ಪರಮೇಶ್ವರ. ಹಂಗಂತಿ ನಿಂಗೇನೋ ತಂದೆ ವೆಂಕಟೇಶನ. ಇಷ್ಟು ಸಾಲ ಕಸ ತೆಗೆದ್ಯಾ? ಹೌದಾ, ಗುಡ್, ವೆರಿ ಗುಡ್. ತೆಗಿ ಚಪ್ಪಲ್ಲ. ಹೌದು, ಮೆಂತ್ಯನೂ ಇಲ್ಲ ಅಂತ ನೋಡಿ. ಏನು ಇಲ್ಲ ಅಂತ ಮೆಂತ್ಯ ಕೊತ್ತಂಬ್ರಿ ಮೂಲಂಗಿ ಐತಿ ಮಾರ್ಕೆಟ್ ಬಜಾರ್ನಾಗ. ಹಾಕ್ಲಿಲ್ಲ ನೋಡು. ಈ ಕಡೆಯಿಂದಂತೂ ಇಷ್ಟು ಕೋಳಿನ ಖಾಲಿ ಮಾಡಿದ್ದು. ತಗೋ, ನಂಗೇನು ಗೊತ್ತು. ಒಂದಾರ ತಗೋ, 2 ತೊಗೊಂಬಿಡಿ. ಹೌದು, 1 2 3 4 5 6 ಸ್ವಲ್ಪ